ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸೀಡ್ ಬೀಡ್ಸ್ನ ಯೂಸ್ ಮಾಡಿ ಬ್ರಾಸ್ಲೆಟ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಹುಕ್ಕು ಮತ್ತು ಜಂಪ್ರಿಂಗ್ನ ತೊಗೊಳ್ತಾ ಇದ್ದೀನಿ. ಅದನ್ನೆರಡನ್ನೂ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ವಯರ್ನ ತೊಗೊಂಡಿದ್ದೀನಿ. ರೆಡ್ ಕಲರ್ 3mm ಟ್ರಾನ್ಸ್ಪರೆಂಟ್ ಸೀಡ್ ಬೀಡನ್ನ ತೊಗೊಂಡಿದ್ದೀನಿ. ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಸೀಡ್ ಬೀಡನ್ನ ತೊಗೊಂಡಿದ್ದೀನಿ ಆ್ಯಂಡ್ ಗ್ರೀನ್ ಕಲರ್ ಟ್ರಾನ್ಸ್ಪರೆಂಟ್ ಸೀಡ್ ಬೀಡನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 40 ಸೆಂಟಿಮೀಟರ್ ಅಷ್ಟು ವಯರ್ನ ತೊಗೊಳ್ತಾ ಇದ್ದೀನಿ. ಇವಾಗ ಜಂಪ್ರಿಂಗಿಗೆ ಸೇರಿಸಿ ವಯರ್ನ ಆಫಾಗಿ ಡಿವೈಡ್ ಮಾಡಿ 2 ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾಟ್ನ ಹಾಕ್ಕೊಂಡ್ಮೇಲೆ ಆ ಹುಕ್ನ ಸೇರಿಸಿ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ವೈಟ್ ಕಲರ್ ಸೀಡ್ ಬೀಡನ್ನ 2 ಸೈಡಿಗೂ ಸೇರಿಸಿ ಅಪೋಸಿಟಾಗಿ ವಯರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಸೈಡಿಗೆ ಗ್ರೀನ್ ಕಲರ್ ಸೀಡ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡಿಗೆ ರೆಡ್ ಕಲರ್ ಸೀಡ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಬೀಡಿಗೆ ವಯರ್ನ ಅಪೋಸಿಟಾಗಿ 2 ಸೈಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಸೈಡಿಗೆ ಗ್ರೀನ್ ಕಲರ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡಿಗೆ ರೆಡ್ ಕಲರ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಸೀಡ್ ಬೀಡನ್ನ 2 ಕಡೆಗೂ ಸೇರಿಸಿ ಅಪೋಸಿಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಸೀಡ್ ಬೀಡ್ಗೆ 2 ಎಲಾಸ್ಟಿಕ್ ವಯರ್ನ ಅಪೋಸಿಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ಟರ್ನೇಟ್ ಆಗಿ ಈಚ್ ಸೈಡಿಗೂ ನನಗೆ ಎಷ್ಟು ಲೆಂತ್ ಬೇಕಾಗಿತ್ತು ಅಲ್ಲಿವರೆಗೂ ಸೀಡ್ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೀಡ್ಸ್ಗಳನ್ನ ಹಾಕಿ ಆಗಿದೆ. ಬೀಡ್ಸ್ಗಳನ್ನೆಲ್ಲ ಹಾಕಿ ಆದಮೇಲೆ 2 ಎಂಡ್ಗಳನ್ನು ಸೇರಿಸಿ ಟೈ ಮಾಡ್ಕೋಬೇಕು. ನಾನು 2 ಟೈಮ್ಸ್ ಟೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋ ವಯರ್ಗೆ ಒಂದು ಜಂಪ್ರಿಂಗ್ನ ಸೇರಿಸಿ 2 ಟೈಮ್ಸ್ ಟೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋ ವಯರ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ಬ್ರಾಸ್ಲೆಟ್ ರೆಡಿ ಆಗಿದೆ. ನೋಡಿದ್ರಲ್ವಾ, ಸಿಂಪಲ್ಲಾಗಿ ಸೀಡ್ ಬೀಡ್ಸ್ನ ಯೂಸ್ ಮಾಡಿ ಹೇಗೆ ಸಿಂಪಲ್ಲಾಗಿ ಬ್ರಾಸ್ಲೆಟ್ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲೇ ಇದೇ ರೀತಿ ಬ್ರಾಸ್ಲೆಟ್ನ ಮಾಡೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.